ಏನು ಉಸ್ಕು ಏನಲ್ಲ ನೀನು ಉಸ್ಕು. ಓಕೆ ಬಾಯ್ಸ್ ರೆಡಿನಾ? ಸ್ವಲ್ಪ ಹೊಟ್ಟೆ ಹೇಳ್ಕೊಳ್ಳಿ. ರೆಡಿನಾ? ಇನ್ನೊಂದ್ಸಲಿ ಕೇಳ್ತೀನಿ. ಓಕೆ ರೆಡಿನಾ? ಓಕೆ. ಏನಪ್ಪ ಸೀನ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ 4.1 ಕಿಲೋಮೀಟರ್. ಓಕೆನಾ? ಇಲ್ಲಿ ಡೀಸೆಲ್ದು ಎಕಾನಮಿ ಎಷ್ಟಿದೆ? 11 ಕಿಲೋಮೀಟರ್ ಎಕಾನಮಿ ತೋರಿಸ್ತಾ ಇದೆ. ಏನ್ ಮಾಡೋದು, ಸ್ವಲ್ಪ ದೂರದಿಂದ ನಿಧಾನಕ್ಕೆ ಬರ್ತಾ ಇದೀವಿ ನೋಡಿ. ಏನೋ ಆಗಿದೆ, ಏನು ಅಂತ ಗೊತ್ತಿಲ್ಲ. ಏನಿದೆ, ಏನ್ ಹಿಂಗೆ ತೊಗೊಂಡೋಗ್ತವ್ರೆ? ರೆಡ್ ಬಾಡಿನ ಅದು ಬಾಡಿ ಗೊತ್ತೇ ಆಗಿಲ್ಲ ನನಗೆ. ಗುಡ್ ಮಾರ್ನಿಂಗ್, ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ನಮ್ಮ ಸ್ಪಿಟಿ ಡ್ರೈವ್ ಏನಿದೆ ಇಲ್ಲಿಂದ ಆ್ಯಕ್ಚುಲಾಗಿ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಇವಾಗ ಇದ್ದೀವಿ ನಾರ್ಕಾಂಡದಲ್ಲಿ. ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿರ್ತೀರ. ಇಲ್ಲಿನ ವ್ಯೂ ನೋಡಿದ್ರೆ ಬ್ಯೂಟಿಫುಲ್ ಆಗಿದೆ. ವ್ಯೂ ಅಂತೂ ನೋಡಿ, ಫುಲ್ಲು ಮೌಂಟೇನ್ಸು. ಈ ಕಡೆ ಬಂದರೂ ಇಲ್ಲೂ ಕಾಣಿಸುತ್ತೆ ಆ್ಯಕ್ಚುಲಿ. ಸೊ ನಾನು ರಾಂಗ್ ಪ್ಲೇಸಲ್ಲಿ ನಿಂತಿದ್ದೀನಿ, ಅದಕ್ಕೋಸ್ಕರ ಕಾಣಿಸ್ತಾ ಇಲ್ಲ ಅಷ್ಟೇ. ತೋರಿಸ್ತೀನಿ ನೋಡಿ. ಬಟ್ ಪ್ರಾಪರ್ಟಿ ಅಂತೂ ಸಕ್ಕತ್ತಾಗಿತ್ತು, ಒಳ್ಳೆ ವ್ಯೂ. ಮತ್ತು ಇಲ್ಲಿ ಎಲ್ಲಿ ಯಾವುದೇ ಪ್ರಾಪರ್ಟಿ ನೋಡಿದ್ರು ವ್ಯೂ ಇರ್ತಕ್ಕಂಥ ಪ್ರಾಪರ್ಟಿಗಳೇ ನೋಡ್ಬೋದು. ಅಲ್ಲೂ ಕೂಡ ಇದೆ ಪ್ರಾಪರ್ಟೀಸ್, ಅದೆಲ್ಲ ಸ್ಟೇಸೇನೆ. ಸೊ ತುಂಬ ಚೆನ್ನಾಗಿದೆ. ಅಲ್ಲಿಂದ ವ್ಯೂ ಆಬ್ವಿಯಸ್ಲಿ ಚೆನ್ನಾಗಿದ್ದೇ ಇರುತ್ತೆ. ಇಲ್ಲೂ ಕೂಡ ವ್ಯೂ ಸಕ್ಕತ್ತಾಗಿತ್ತು ಸ್ನೇಹಿತರೆ, ಏನು ಮೋಸ ಇಲ್ಲ. ನನಗಂತೂ ಸಖತ್ ಇಷ್ಟ ಆಯಿತು. ರಾತ್ರಿ ಸಖತ್ ಅಂದರೆ ಸಖತ್ ಚಳಿ ಇತ್ತು. ಬಟ್ ಇವಾಗ ಸೂರ್ಯಜಿ ಅವ್ರ ಮೇಲೆ ಬಂದ ಮೇಲೆ ಸ್ವಲ್ಪ ಓಕೆ ಆಗಿದೆ. ಟೆಂಪ್ರೇಚರ್ ಆದ್ರೂ ಕಮ್ಮಿ ಇದೆ, ಚಳಿ ಆಗ್ತಾಯಿದೆ ಲೈಟಾಗಿ. ನೋಡಿ ಇಲ್ಲಿಂದ ವ್ಯೂ ಈ ಥರ ಇದೆ, ಬ್ಯೂಟಿ ಅಲ್ಲ. ಸೊ ನನಗಂತೂ ಸಖತ್ ಇಷ್ಟ ಆಯಿತು ಪ್ರಾಪರ್ಟಿ. ಸೊ ಇವಾಗ ಇಲ್ಲಿಂದ ನಾವು ಓಡ್ತಾ ಇದ್ದೀವಿ ಟುವರ್ಡ್ಸ್ ರಕ್ಚುಮ್ಗೆ. 6 hours ಜರ್ನಿ ತೋರಿಸ್ತಾ ಇದೆ. ರಕ್ಚುಮ್ ಆನ್ ದ ವೇ ಹೋಗ್ತಾ ಕಿನ್ನಾರ್ ಕ್ಲಿಫ್ ಕಾಣಿಸುತ್ತೆ. ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನು. ಸೊ ನೋಡಿ, ಇದು ಕ್ಯಾಫಿಟೇರಿಯಾ, ಡೈನಿಂಗ್ ಹಾಲ್. ಸೊ ಅದು ಸ್ಟೇ ಮೇಲೆ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಬಟ್ ಓವರಾಲ್ ಆಗಿ ಸೂಪರ್ ಆಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ಸಖತ್ ಎಂಜಾಯ್ ಮಾಡಿದ್ವಿ ನಾವು, ನಮ್ಮ ಹುಡುಗರು ಎಲ್ಲರೂ. ಮಜಾ ಬಂತು. ನೈಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಯಾಕೆಂತಂದರೆ ಬೇಗ ರೀಚ್ ಆಗಿದ್ವಲ್ಲ. ಸೊ ಆದ್ದರಿಂದ ಸ್ವಲ್ಪ ಎಂಜಾಯ್ ಮಾಡೋಕ್ಕೆ ಟೈಮ್ ಸಿಕ್ತು ಇಲ್ಲಿ. ಸೊ ಇವಾಗ ಇಲ್ಲಿಂದ ಓಡೋಣ. ಪಾರ್ಕಿಂಗ್ ಮಾತ್ರ ಅಲ್ಲಿದೆ ನೋಡಿ, ಅಲ್ಲಿಂದ ಒಂದು 20 ಮೀಟರ್ಸ್ ನಡೆದ್ರೆ ಅಷ್ಟೇ. ಆಮೇಲೆ ಒಳ್ಳೆ ವ್ಯೂ ಇರ್ತಕ್ಕಂಥ ಪ್ರಾಫಿಟ್ ಸಿಗುತ್ತೆ. ಫುಡ್ಡು ಕೂಡ ಚೆನ್ನಾಗಿತ್ತು ಸ್ನೇಹಿತರೆ. ಫುಡ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ನಾವು ಅದೇ ಅಲ್ವಾ ಮೇನ್ ಬೇಕಾಗಿರೋದು. ಅದಾದಮೇಲೆ ಸ್ಟೇ ಆಗಿರ್ಬೋದು, ಎಲ್ಲ ಬ್ಯೂಟಿಫುಲ್ ಆಗಿತ್ತು, ಸಕಲಾಗಿತ್ತು. ಸೊ ಓಡೋಣ. ಬಾಯ್ಸ್ ಎಲ್ಲ ಕಾರ್ಗೆ ಲಗೇಜ್ಗಳ್ನ ಹಾಕ್ತಾಯಿದ್ದಾರೆ. ವಾ ಬ್ಯೂಟಿ. ಇಲ್ಲೆಲ್ಲ ಸ್ನೋಫಾಲ್ ಆಗುತ್ತಂತೆ, ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಸ್ನೋ ಇಲ್ಲ, ಇರಲಿ ತೊಂದರೆ ಇಲ್ಲ. ಸೊ ಇವಾಗ ಹೊರಡೋಣ ಇಲ್ಲಿಂದ. ಸೊ ಲೆಟ್ಸ್ ಗೋ ಟುವರ್ಡ್ಸ್ ರಕ್ಚೂಮ್. ಸೊ ಕಾರೆಲ್ಲ ರೆಡಿ ನೋಡ್ಬೋದು, ಕಾರೆಲ್ಲ ಫುಲ್ಲು ಲಗೇಜ್ ಹಾಕ್ಬಿಟ್ಟು ರೆಡಿ ಆಗಿದೆ. ರೆಡಿನಾ? ರೆಡಿ. ಯಾರೂ ಇಲ್ಲ ಇಲ್ಲಿ. ರೆಡಿನಾ ಬಾಯ್ಸ್? ಇನ್ನೊಬ್ಬ ಕಳ್ದೋಗಿದ್ದಾನೆ. ಎಲ್ಲಿಗೆ ಹೋಗಿದ್ದಾನೆ? ಏನಪ್ಪ. ಓಕೆ ಬಾಯ್ಸ್ ರೆಡಿನಾ? ಸ್ವಲ್ಪ ಹೊಟ್ಟೆ ಹೇಳ್ಕೊಳ್ಳಿ. ರೆಡಿನಾ? ಇನ್ನೊಂದ್ಸಲಿ ಕೇಳ್ತೀನಿ. ಓಕೆ ರೆಡಿನಾ? ಓಕೆ. ಐಸು ಸ್ನೋಫಾಲ್ ಸ್ನೋ ಅಷ್ಟೇನಾ? ನೋಡಿ ಇವ್ರು ಆಟ ಆಡ್ತವ್ರೆಲ್ಲ. ಓಕೆ ಸ್ನೇಹಿತರೆ, ಅಡ್ಡಾಡನೆ ಬೇಕಾ? ಐನೆಕ್ಸ್ ಅಲ್ಲಿ ಇದ್ದೀನಿ. ಸೊ ಮುಂದ್ಗಡೆ ಫೋಟೋ ಶೂಟ್, ವಿಡಿಯೋ ಶೂಟ್ ನಡೀತಾ ಇದೆ. ಫೋಟೋ ಶೂಟ್ ಅಲ್ಲ, ನೋಡಿ ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಹುಡುಗ ಹೆಂಗೆ ಪಾಪ ಈಚೆ ಬಂದು ಕಷ್ಟಪಟ್ಟು ಫೋಟೋಗ್ರಾಫರ್ ನೋಡಿ ಏನೋ ಆಗಿದೆ, ಏನು ಅಂತ ಗೊತ್ತಿಲ್ಲ. ಏನಿದ್ರು ಏನು ಹಿಂಗೆ ತೊಗೊಂಡೋಗ್ತವ್ರೆ? ರೆಡ್ ಬಾಡಿನ ಅದು ಬಾಡಿ ಗೊತ್ತೇ ಆಗಿಲ್ಲ ನನಗೆ. ಬಾಯ್ಸ್ ಎಲ್ಲ ನೋಡಿ ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡಕ್ಕೆ ಬಂದವ್ರೆ. ಏನು ಹೇಳಿ? ತಗೊಂಡಾ? ದೊಡ್ಡದು. ಸೂಪರ್. ಇನ್ನೇನಾದ್ರು ಸೋಪು, ಬಟ್ಟೆ ಸೋಪು, ಶಾಂಪು ಅದು ಎಲ್ಲ ಅವ್ನು ತಂದವನಂತೆ. ಎಲ್ಲ ಐತಾ? ಕಾಫಿ ಅದೊಂದು ತೊಗೊಳ್ಳಿ. ಇದು ಇದ್ದಿದ್ರೆ ಟೆಟ್ರಾ ಪ್ಯಾಕ್ ತೊಗೊಳ್ಳಿ. ಸೊ ನೋಡಿ ಸ್ನೇಹಿತರೆ, ಇದು ಹಿಮಾಚಲ್ ಪ್ರದೇಶಲ್ಲಿ ಯಾವುದೋ ಒಂದು ಹಳ್ಳಿ, ಇದು ಯಾವ ಹಳ್ಳಿ ಅಂತ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಅಲ್ಲಿ ಇಲ್ಲಿ ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಿ. ಇಲ್ಲೇ ಇದೆಯಲ್ಲ, ಇದಿಲ್ವಾ? ಎಲ್ಲ ಕೇಳೋದು ನೋಡಲ್ಲ ಸ್ವಲ್ಪ. ಇಲ್ಲೇ ತೊಗೊಳ್ಳಿ ಬೈ. ಕಪ್ಸ್ ತೊಗೊಳ್ಳಿ. ಇಲ್ಲ ತೊಗೊಳ್ಳಿ. ಓಕೆ ಸೂಪರ್. ಆಕಾಶ್ ಇತ್ತೋಳು ಮಮ್ಮಿ ಪೋಕೋ ಬಾತ್ರೂಮ್ ಅಂತ ಇರ್ತೀಯ, ತೊಗೊಂಡಿದ್ಯಾ? ಸೂಪರ್. ನಿಂದು ಯಾವ ಸೈಜು? ನಿಂದು ವೈ ಸೈಜು? ಯಾವ ಸೈಜು ನಿಂದು?
ಇಬ್ಬರದು ಸೇಮ್ ಎಕ್ಸೆಲ್ ತಗೊಂಡಿದ್ದೀನಿ. ಓ ಓಕೆ. ಆಗುತ್ತೆ. ಎಕ್ಸೆಲ್ ಕಲ್ಕಿ ಬೈದ್ ಹಂಗಾರೆ ಡಬಲ್ ಎಕ್ಸೆಲ್. ಏನು ಹೇಳ್ತಿದ್ದೀರಿ ನೀವು? ಏನೋ ಬರ್ತಾನೆ ಇಲ್ಲಪ್ಪ ಇವರು, ಅವಾಲಿಂದ ಶಾಪಿಂಗ್ ಮಾಡ್ತಾವ್ರು, 1/4 ಗಂಟೆ ಆಯಿತು. ಬಾಟ್ಲಿಗೆ ಅಂತ ಬಂದ್ಬಿಟ್ಟು ಇವರು ಮನೆಗೆ ದಿನಸಿ ಎಲ್ಲ ತಗೊಂತವ್ರೆ. ಬಿಸ್ಕೆಟ್ ಬೇಡ ನಿಮಗೆ? ಉಜಾಲ ಬೇಕಾ? ಉಜಾಲ ಆರ್ಪಿಕ್ಕು ಆರ್ಪಿಕ್ಕು. ಅಯ್ಯೋ ರಾಮ, ಅಲ್ಲಿರೋ ತಿನ್ನು, ನನ್ನ ಕೈಯಿಂದ ತಿನ್ಬೇಕಾ ನೀನು? ಈ ಬಿಡೋ, ನೀನು ತಿನ್ಸ್ಬಿಟ್ಟು ಬರೋ. ಬತ್ತ ಇಲ್ಲಿಂದಾನೆ ಹೋಗೋದು ಕರ್ಕೊಂಡು ಹೋಗ್ತೀವಿ ನೀನು. ಓಕೆನಾ? ಬನ್ನಿ ಬೈ, ಇರಲಿ ಅವನು ಇಲ್ಲಿ. ಸ್ನೇಹಿತರೆ, ಲ್ಯಾಂಡ್ಸ್ಕೇಪು ಏನು ಬ್ಯೂಟಿಫುಲ್ ಆಗಿದೆ. ಅಲ್ಲಿ ಸ್ನೋ ಕೇಪ್ ಮೌಂಟೇನ್ಸ್ ಕಾಣಿಸ್ತಾ ಇದೆ ನೋಡಿ. ವಾವ್, ಸ್ನೋ ಎಲ್ಲ ಇಲ್ಲೇ ಸಿಕ್ಕಿದ್ರೆ ಚೆನ್ನಾಗಿರೋದು. ಎತ್ತಿ ಮಿಲ್ಟ್ರಿ ಗಾಡಿಗಳು ಹೋಗ್ತಾ ಇದೆ ನೋಡಿ ಇಲ್ಲಿ. ಮಿಲ್ಟ್ರಿ ಗಾಡಿಗಳು, ಮಿಲ್ಟ್ರಿ ಜೈ ಇಂಡಿಯನ್ ಆರ್ಮಿ. ಇಷ್ಟೊಂದು ಓಕೆ ಏನು ಗುರು ಇದು? ಇಲ್ಲಿ ಲೆಫ್ಟ್ ಪಾತಾಳ. ನೀವು ಸ್ವಲ್ಪ ನೋಡ್ಕೊಂಡು ನೋಡಿಸಿ, ಆ ಕಡೆ ಈ ಕಡೆ ನೀರು ಬಿಡಿ, ಆಮೇಲೆ ಬೇಕಾದ್ರೆ ಕುಡಿಬೋದು. ಓ, ಏನೋ ಓವರ್ಲೋಡು ಏನೋ ಆಗ್ಬಿಟ್ಟು ಬುಲೆರೋ ಬಿದ್ದೋಗ್ಬಿಟ್ಟಿದೆ. ಅಯ್ಯಯ್ಯೋ, ಏನು ಏಟಾಗಿರುತ್ತೆ ಬೈ, ಸರಿಯಾಗಿ ಏಟಾಗಿರುತ್ತೆ ಪಾಪ. ಇವಾಗ ಬಿದ್ದಿರೋದು ಅನಿಸುತ್ತೆ. ಇದು ಜಲ್ಲಿದು ಸೈಡ್ಗೆ ಹೋಗೋರೆ, ಅಲ್ಲಿ ಇದಾಗಿಲ್ಲ, ಬಿದ್ದೋಗ್ಬಿಟ್ಟವ್ರೆ ಪಾಪ. ಏನೋ ಬೇಜಾರು ಮಾಡ್ಕೊತವ್ರು. ಇನ್ನೆಲ್ಲ ಹಿಂಗೇನೆ ಪಾಪ, ಕಷ್ಟ ಹಿಮಾಚಲ. ಆ್ಯಕ್ಚುಲಿ ಡ್ರೈವಿಂಗೇ ಕಷ್ಟ. ಅವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಲ್ಯಾಂಡ್ ಸೈಡ್ ಆದರೂ ಆಗ್ಬೋದು, ಏನು ಆಗ್ಬೋದು. ಓಕೆ, ಹುಷಾರಾಗಿ ಹೋಗ್ಬೇಕು, ನಮ್ಮ ಹುಷಾರಲ್ಲ. ಲೆಟ್ಸ್ ಗೋ. ಸೊ ಈಗ ನಾವು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಒಳ್ಳೆ ಸಕ್ಕತ್ತಾಗಿದೆ ಟೆಂಪಲ್ಲು. ಬನ್ನಿ, ನೀವು ಕೂಡ ತೋರಿಸ್ತೀನಿ. ಎಲ್ಲ ವರ್ಕ್ ನಡೀತಾನೆ ಇರುತ್ತೆ. ಗಿಡ ಬೀಳ್ತೈತೆ. ಆಗಲ್ಲ ಇರಿ, ಆಗಲ್ಲ ಬೈ, ಟಚ್ ಆಗುತ್ತೆ. ಅಷ್ಟಕ್ಕೆ ಬನ್ನಿ. ಬದನೆಕಾಯಿ. ಓ ಕ್ಯಾ ಹೋಗ, ಓ ಮೈ ಗಾಡ್. ಹುಷಾರು. ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋದು ಜಸ್ಟ್ 15 ಕಿಲೋಮೀಟ್ರು. ಬಟ್ ಟೈಮ್ ಮಾತ್ರ ನಮಗೆ 30 to 45 ಮಿನಿಟ್ಸ್ ತೋರಿಸ್ತಾ ಇತ್ತು. ಯಾಕೆ ಅಂತ ಅನ್ಕೊತಾ ಇದ್ವಿ, ಇವಾಗ ಗೊತ್ತಾಯ್ತು ಯಾಕೆ ಅಂತ. ನೋಡಿ, ಈ ಥರ ಕೆಲಸ ಅಲ್ಲೂ ಕೆಳಗಡೆನೂ ಮಾಡ್ತಾಯಿದ್ರು ನಾವು ಬರಬೇಕಾದ್ರೆ. ಇವಾಗಲೂ ಇಲ್ಲೂ ಮಾಡ್ತಾನೆ ಇದ್ದಾರೆ. ಈ ಥರ ನಿಲ್ಲಿಸ್ತಾರೆ, ನೀರು ಹಾಕೋತಾ ಇರ್ತಾರೆ ನಿಮಗೆ. ಜಾಲಿ. ಓಕೆ, ಕ್ಲಿಯರ್ ಮಾಡಿದ್ದಾರೆ. ಥ್ಯಾಂಕ್ ಯು ಸಿ ಪೊಲೀಸ್. ಸೊ ಇವಾಗ ನಾವು ITBP ಚೆಕ್ ಪೋಸ್ಟ್ನ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸ್ ಅಂತ ಹೇಳ್ಬಿಟ್ಟು. ಸೊ ಸಕ್ಕತ್ತಾಗಿದೆ, ಒಳ್ಳೆ ಜಾಗದಲ್ಲಿ ಮಾಡಿದ್ದಾರೆ, ಬೇಕು ಇಲ್ಲೆಲ್ಲ. ಸೊ ಇಲ್ಲಿಂದ ಹಿಂಗೆ ಹೋಗಿ ಅಂತ ಹೇಳಿದ್ರು. ಬಟ್ ಮ್ಯಾಪಲ್ಲಿ ಬೇರೆ ರೂಟ್ ತೋರಿಸ್ತಿದೆ. ಓ ರೈಟ್ ಸೈಡ್ ನೋಡ್ಕೊಂಬಿಡು, ಏನೋ ನಂಗೆ ಬರ್ತಾನೆ. ಲೋಕಲ್ಲು. ಸ್ನೇಹಿತರೆ, ನಾವು ಈ ಬೆಟ್ಟದ ಮೇಲೆ ಇದೀವ. ಇದೊಂದು ಬೆಟ್ಟ ಇದು, ಓಕೆನಾ? ಎದುರುಗಡೆ ಒಂದು ಬೆಟ್ಟ ಇದೆ, ಸರಿನಾ? ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಹೋಗ್ಬೇಕು ಅಂದರೆ ಅದು ಎಲ್ಲಿದೆ ಅಂದರೆ ಅಲ್ಲೊಂದು ಊರಿದೆ ನೋಡಿ, ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ ನಿಮಗೆ, ಶೈನಿಂಗ್ ಹೊಡಿತಾ ಇದೆಯಲ್ಲ. ಒಂದು ದಿವಸ ಆದರೂ ಕಮ್ಮಿ ಬೇಕು ಸ್ನೇಹಿತರೆ. ಅದು ಎಲ್ಲಿದೆ ಅದು ನೋಡೋಕ್ಕೆ ಡಿಸ್ಟೆನ್ಸ್ ಹತ್ರನೇ, ಬಟ್ ಹೋಗಿ ಬರೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಹೇಳಿ? ಅದು ಬರೀ ಘಾಟ್ ಸೆಕ್ಷನಲ್ಲಿ ತಿರ್ಗಿನೇ ಹೋಗ್ಬೇಕು. ಯಪ್ಪ, ನೆಕ್ಸ್ಟ್ ಲೆವೆಲ್ಲು. ಹಿಮಾಚಲ್ ಒಂಥರ ಡಿಫ್ರೆಂಟ್ ಅಂತಲೇ ಅಂದ್ಕೊಳ್ಳಿ. ಯಪ್ಪ, ಆದರೂ ಅಷ್ಟು ಡಿಫ್ರೆಂಟ್ ಆಗಿದ್ರು ಎಲ್ಲ ಕಡೆಗೂ ರೋಡ್ಸು, ಎಲ್ಲ ಕಡೆಗೂ ನೀರು, ಎಲ್ಲ ಕಡೆಗೂ ಏನಂತಾರೆ ಕರೆಂಟು, ಎಲ್ಲ ಕಡೆಗೂ ನೆಟ್ವರ್ಕು. ಏನು ಹೇಳಿ, ಅಯ್ಯೋ ಅದೇ ಆಶ್ಚರ್ಯ. ಎಲ್ಲ ಈ ಥರ ಮನೆಗಳಿದ್ರು, ಕೆಳಗಡೆ ಮನೆಗಳಿದೆ, ಅಲ್ಲಿ ಫಾರ್ಮಿಂಗ್ ಕೂಡ ಮಾಡಿದ್ದಾರೆ. ಚಿಕ್ಕ ಎಷ್ಟು ಜಾಗ ಉಳಿದಿದೆ ಅಷ್ಟರಲ್ಲೇ ಫಾರ್ಮಿಂಗ್ ಮಾಡಿದ್ದಾರೆ. ಮತ್ತು ಆ್ಯಪಲ್ ಗಿಡಗಳಿದೆ. ಸೊ ಇವಾಗ ಎಲೆ ಬಿಡೋ ಸೀಸನ್ ಆಗಿರೋದ್ರಿಂದ ಯಾವುದೇ ರೀತಿ ಗಿಡಗಳದ್ದು ಅಷ್ಟು ಕ್ಲೀನಾಗಿ ಇದ್ದು ಗೊತ್ತಾಗ್ತಾ ಇಲ್ಲ. ಎಲೆ ಬೀಳೋದು, ಎಲೆ ಉದುರೋದು ಎಲ್ಲ ಒಂದೇ. ಸೊ ಹಂಗೆ ವಿಷಯ ನೋಡಿ. ಇದು ITBP ಇದೆ ಎಲ್ಲ. ಇದು ಏನಂತಾರೆ ಕ್ವಾರ್ಟರ್ಸ್. ನಾನು ಅಲ್ಲಿಂದ ಕಾಣಿಸ್ತೀವಿ ಬಿಲ್ಡಿಂಗ್ಗಳು ಏನು ಅಂತ ಅನ್ಕೊತಾ ಇದೆ. ಇವಾಗ ಗೊತ್ತಾಯ್ತು. ಕಾರು ಸ್ನೋ ಕೇಪ್ ಮೌಂಟೇನ್ಸ್ ಹತ್ರನಾ? ಲೆಫ್ಟ್ ರೈಟಿಗೆ ಬನ್ನಿ, ಪಾತಾಳ ಇಲ್ಲಿ ಹೋಗಿ. ಓಕೆ, ಲೆಟ್ಸ್ ಗೋ. ನೋಡಿ ಸ್ನೇಹಿತರೆ, ಅಲ್ಲೊಂದು ಊರಿದೆ ನೋಡಿ, ಅಲ್ಲಿಂದನೇ ಬರ್ಬೇಕು ಬೈ. ಆ ಊರಿಂದ ರೋಡ್ ತೊಗೊಂಡು ಇಲ್ಲಿ ಈ ಬೆಟ್ಟದ ಮೇಲೆ ಇರೋ ಊರಿಗೆ ಕನೆಕ್ಟ್ ಆಗಬೇಕು. ಬ್ಯೂಟಿಗೂರು ನೋಡಿ ಸ್ನೇಹಿತರೆ, ಇಲ್ಲೂ ಕೆಲಸ ಆಗ್ತಾಯಿದೆ. ಈ ಥರ ಲೆಫ್ಟ್ ಸೈಡಲ್ಲಿ ಎಷ್ಟು ಜಾಗ
ಇಲ್ಲಿ ನೋಡಿದ್ರೆ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಓ ಎಲಿಪ್ಯಾಡ್ ಇರೋಕ್ಕೆ ಇಳ್ಸೋಕ್ ಜಾಗನೂ ಇದೆ. ITBP ಇಲ್ಲಿ ನೋಡಿ, ಇಲ್ಲೂ ಕೆಲಸ ನಡೀತಾ ಇದೆ. ಕಲ್ಲು ಹೊಡಿತಾವ್ರೆ, ಕಲ್ಲು ಎಗರ್ಬಿಟ್ಟದ್ ಬೈ. ಓ ಮೈ ಗಾಡ್, ಲ್ಯಾಂಡ್ ಸ್ಲೈಡ್ ಎಲ್ಲ ಆಗಿದೆ ಇಲ್ಲಿ. ಕೆಳಗಡೆ ನೋಡ್ತಾ ಇರೇನೆ ಭಯ ಆಗುತ್ತೆ ಗುರು. ಎಡ್ಜ್, ವಿ ಆರ್ ಗೋಯಿಂಗ್ ಇನ್ ದ ಎಡ್ಜು. ನೋ ಏನ್ ಹೇಳಿ, ಪಕ್ಕ ಬೈದ್ಬಿಡ್ತಾರೆ. ನಿಮ್ಗೇನು ಮಾನ ಮರ್ಯಾದೆ ಇಲ್ವೋ, ಇದೆಯಾ ಇಲ್ವೋ, ಈ ತರ ರಿಸ್ಕ್ ತಗೊಂಡು ಬರ್ಬೇಕಾ ಅಂತ ಏನ್ ಹೇಳಿ. ಅವ್ರು ಹೇಳೋದೇ ಅದು ಪಕ್ಕ. ನ್ಯೂಟನ್ ಬೈ ಹಿಂಗ್ ಹೊರಡೆ ಹೋಗ್ಬಿಟ್ಟಿರೋ ಮಾತಾಡೋ ಬೈ. ಲಿಟ್ರಲಿ ನೋಡಿ, ಒಂದ್ ಸ್ವಲ್ಪ ಮಿಸ್ ಆದ್ರೆ ಏನ್ ಕತೆ. ಓಹೋ ನೋಡಿ ಸ್ನೇಹಿತರೆ, ಅಲ್ಲಿ ವ್ಯಾಲೀಸ್ ನೋಡಿ, ಇಲ್ಲಿ ಊರುಗಳು ನೋಡಿ, ಕೆಳಗಡೆ ನೋಡಿ ಎಷ್ಟಿದೆ ಗ್ಯಾಪು. ಅಪ್ಪ ನಡಿಯಪ್ಪ, ಆಯ್ತು. ಎಲ್ಲ ಮನೆ ಮೇಲ್ಗಡೆ ಟೆರೇಸ್ ಅಲ್ಲಿ ಪಾರ್ಕಿಂಗು, ನಮ್ದೆಲ್ಲ ಮನೆ ಕೆಳಗಡೆ ಟೆರೇಸ್ ಅಲ್ಲಿ ಡೈರೆಕ್ಟ್ ಪಾರ್ಕಿಂಗ್, ಕೆಳಗಡೆ ಮನೆ. ಏನದ ನಾವು ಬಂದಿದ್ದೀವಿ ಇವಾಗ ಭೀಮಕಾಳಿ ಮಂದಿರ ಅಂತ ಹೇಳ್ಬಿಟ್ಟು. ಸೊ ಇದಿರ್ತಕ್ಕಂಥದ್ದು ಸರಾನ್ ಅನ್ನೋ ವಿಲೇಜ್ ಹತ್ತಿ. ಸೊ ಸೂಪರ್ ಆಗಿದೆ ಇಲ್ಲಿಂದ ಅಂತ ನೋಡೋದಕ್ಕೆ ದೇವಸ್ಥಾನ. ಸೊ ಹತ್ರ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಏನು ಕತೆ ಅಂತೇಳಿ. ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ದೇವಿ ದೇವಸ್ಥಾನ. ಸೂಪರ್ ಆಗಿದೆ ವಿಲೇಜು, ಒಂಥರ ಕೂಲಾಗಿ ಚಿಲ್ಲಾಗಿದೆ. ಸ್ವಲ್ಪ ಗ್ರೀನ್ ಕಮ್ಮಿ ಇದೆ, ಯಾಕೆಂತಂದರೆ ಇವಾಗ ಸ್ನೋ ಸೀಸನ್ ಅಲ್ವಾ, ಪ್ಲಸ್ ಸಮ್ಮರ್ ಸೀಸನ್ ಅಲ್ವಾ. ಸಮ್ಮರು ಸ್ನೋ ಏನೋ ಸೀಸನ್, ಡಿಫ್ರೆಂಟ್ ಸೀಸನ್ ಇದೆಯಲ್ಲ, ಆದ್ದರಿಂದ ಅಷ್ಟೇ. ಲೆಟ್ಸ್ ಗೋ. ಸೊ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಒಳಗಡೆ ಅಂದರೆ ಔಟ್ಸೈಡ್ ಪ್ರೆಮಿಸಸ್ ಬಂದಿದ್ದೀವಿ. ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸಖತ್ತಾಗಿದೆಯಲ್ಲ, ಒಂಥರ ಡಿಫ್ರೆಂಟಾಗಿ ಬ್ಯೂಟಿ. ಸೊ ಹೋಗೋಣ ಬನ್ನಿ, ಹೊರಗಡೆ ಹೇಗಿದೆ ಅಂತ ನೋಡೋಣ. ಸ್ನೇಹಿತರೆ, ದೇವಸ್ಥಾನ ನೋಡಿ ಹೋಗಿ ಬಂದು ಇದೊಂದು ಶಕ್ತಿಪೀಠ ಇದೆ ಆ್ಯಕ್ಚುಲಿ. ಸೊ ದೇವಿಯ ಕಿವಿ ಏನಿದೆ ಅಲ್ಲಿ, ಇದು ಇಲ್ಲಿ ಬಂದು ಬಿತ್ತಿರ್ತಕ್ಕಂಥದ್ದು. ಬಟ್ ಇಲ್ಲಿಂದ ಒಳಗಡೆ ಯಾವುದೇ ರೀತಿಯ ಮೊಬೈಲ್ ಏನೂ ಅಲೋ ಇರೋದಿಲ್ಲ. ದೇವಿ ದರ್ಶನ ಆಯಿತು, ಸಖತ್ತಾಗಿ ದರ್ಶನ ಆಯಿತು. ಫುಲ್ಲು ಖಾಲಿ ಇತ್ತು, ಚೆನ್ನಾಗಿ ದರ್ಶನ ಮಾಡ್ಕೊಂಡು. ಸೊ ಮೊಬೈಲ್ಗಳನ್ನೆಲ್ಲ ನೋಡಿ ಇಲ್ಲಿ ಒಂದು ಲಾಕರ್ ಕೊಟ್ಟಿರ್ತಾರೆ, ಇಲ್ಲೆಲ್ಲ ಇಟ್ಬಿಟ್ಟು ಹೋಗಬೇಕು. ಏನೋ ನಮ್ಮದು ಲಕ್ಕು ಬಂದು ಇಲ್ಲಿ ಶಕ್ತಿಪೀಠದಲ್ಲಿ ದರ್ಶನ ಮಾಡಬೇಕು ಅಂತಿತ್ತು, ಮಾಡಿದ್ವಿ. ಅದು ಎಲ್ಲರಿಗೂ ಸಿಗೋಲ್ಲ ಭಾಗ್ಯ. ನನ್ನ ವೀಡಿಯೋ ನೋಡ್ಕೊಂಡು ತುಂಬ ಜನ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ದೇವ್ರ ದರ್ಶನ ಪಡ್ಕೊಳ್ಳಿ. ನಾನು ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳಲ್ಲ. ನೀವು ನನ್ನ ವೀಡಿಯೋ ನೋಡಿ ಬಂದ್ರಿ, ಅದೇ ನಾನು ಹೇಳ್ತೀನಿ ಅದನ್ನೇ. ನನ್ನ ವೀಡಿಯೋ ನೋಡ್ಬಿಟ್ಟು ಬಂದ್ರಿ ಅಂತ ನಾನು ದಯವಿಟ್ಟು ನಿಜ ಬೇಜಾರು ಮಾಡ್ಕೊಳ್ಳಲ್ಲ, ಇನ್ನೂ ಖುಷಿಯಾಗುತ್ತೆ. ದಯವಿಟ್ಟು ಬನ್ನಿ, ಆನ್ ದ ವೇ ರೈಟ್ ಸೈಡ್ ಬಂದು ತೊಗೊಂಡು ವೀಡಿಯೋಸು, ಆಮೇಲೆ ದೇವ್ರ ದರ್ಶನ, ಫೋಟೋಸು ಎಲ್ಲ ತೊಗೊಂಡು ಹೋಗಿ. ಹಿಂದ್ಗಡೆ ಒಳ್ಳೆ ವ್ಯೂ ಕೂಡ ಇದೆ, ಓಕೆನಾ? ನಾನು ಬೇಜಾರು ಮಾಡ್ಕೊಳ್ಳಲ್ಲ ಖಂಡಿತ, ನೀವು ನನ್ನ ಕಾಪಿ ಮಾಡಿ ನೋಡ್ಕೊಂಡು ಬಂದಿದ್ದೀರಾ ಅಂತಂದ, ಸರಿನಾ? ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ನೋಡ್ತಾ ಇದ್ದೀವಿ ಟುವರ್ಡ್ಸ್ ರಕ್ಚುಮ್ಗೆ. ಸೊ ಟೈಮ್ ಬಂದ್ಬಿಟ್ಟು ಏನು 15:59 ಅಂದರೆ ಬೈ 4 ಗಂಟೆನಾ? 4 ಗಂಟೆ ಆಯಿತು ಬೈ, ಲೇಟ್ ಆಯಿತು. ಓಕೆ ಲೆಟ್ಸ್ ಗೋ. 4 ಗಂಟೆ ಇಲ್ಲ, ಜೈ ಶ್ರೀರಾಮ್. ಚೇಂಜ್ ಆಗಿರಬೇಕು. ಹಾಂ, ಚೈನಾದೇನಾದರೂ ಇಲ್ಲ ಬೈ, ಹೆಂಗೆ ಬೈ? ಅಯ್ಯೋ ನೋಡಿ, ದೇವಸ್ಥಾನ ಅದೇನೆ. ನಿನ್ನೆಯಿಂದ ನನಗೆ ಈ ಬ್ಯಾಕ್ ಸೀಟ್ ಕೊಟ್ಟು ಬೆಳಿಗ್ಗೆ ಒಂದು 2 ಅವರ್ ಕೂರಿಸಿದ್ರು. ಇವಾಗ ತಿರ್ಗಾ ಬ್ಯಾಕ್ ಹಾಕ್ಬಿಟ್ಟು ಹಿಂಸೆ ಕೊಡ್ತಾವ್ರೆ, ಚೆನ್ನಾಗಿ ವಾಮಿಟ್ ಹೊಡಿ ಅಂತ. ಏನು ಕುಲ್ಕಿ ಆ ಕಡೆ ಈ ಕಡೆ ಆ ಕಡೆ. ಅಯ್ಯೋ ನೀವು ಹೇಳ್ತೀರ, ನಮ್ಮ ನಿನ್ನೆ ಪಶ್ಚಾತ್ತಾಪ. ನಾನು ಕಂಟಿನ್ಯೂಸ್ ಆಗಿ ತೆಗ್ ಬರ್ತಾ ಇತ್ತು ನನಗೆ. ಅಂದರೆ ಏನಂದರೆ ಈಚೆ ಬರೋಕ್ಕೆ ರೆಡಿ ಆಗ್ತಾ ಇತ್ತು. ಅಯ್ಯೋ ಏನು ಆಲೂ ಪರೋಟ ಬ್ಯೂಟಿ. ITBP ಇಲ್ಲೇ ಬೈ. ಸೊ ಸ್ನೇಹಿತರೆ, ನಾವಿದ್ದೀವಿ ಇವಾಗ ಕಿನ್ನರ್ ವ್ಯಾಲಿ ಏನು ಎಂಟ್ರ್ ಆಗ್ತೀವಲ್ಲ, ಸೊ ಅಲ್ಲಿದ್ದೀವಿ. ಸ್ವಲ್ಪ ಕಿಲೋಮೀಟ್ರ್ ಹಿಂದೆ ಇದ್ದೀವಿ, ಒಂದು 2-3 ಕಿಲೋಮೀಟ್ರ್ ಹಿಂದೆ. ಸೊ ಊಟ ಮಾಡಿರಲಿಲ್ಲ, ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಯಾಕೆಂತಂದರೆ ಇಲ್ಲಿ ರಾಜ್ಮಾ ಚಾವಲ್ ಬಿಟ್ಟರೆ ಬೇರೆ ಸಿಗೋದಿಲ್ಲ ಜಾಸ್ತಿ. ತಿಂದು ಹೊಟ್ಟೆಲಿ ಗ್ಯಾಸ್ ಥರ ಆಗ್ಬಿಟ್ಟಿದೆ. ರಾಜ್ಮಾ ಚಾವಲು ಮತ್ತು ಏನಂತಾರೆ ಈ ಚಪಾತಿ ರೋಟಿ ಅದು ತಿಂದು ಸುಮಾರು ದಿವಸಗಳಿಂದ. ಇಲ್ಲಿ ಬಂದಾಗಿನ ಅಂದರೆ ನಾವು MP ಮಹಾರಾಷ್ಟ್ರ ಕ್ರಾಸ್ ಆದ್ಮೇಲೆ ಇದೆ. ಸೊ ಅದೇ ಜಾಸ್ತಿ ತಿಂದಿರೋದು. ಬೈಕರ್ಸು ಕರ್ನಾಟಕ, ಓ ನಮ್ಮ ಕರ್ನಾಟಕದವರು, ಸೂಪರ್. ಹೆಂಗೆ ನೋಡಿ ಬಂದರು ನಿಲ್ಲಿಸ್ಬಿಟ್ರು.
ಬರ್ತಾವ್ರೆ ಓ ಓ ಹೌದಾ ಸೂಪರ್. ನಾನು ಅದೇ ಕರ್ನಾಟಕದವ್ರು. ಹೌದಾ ನಾನು ನಮ್ಮ ಕರ್ನಾಟಕದವ್ರು. ಆರಾಮ್ ಇಲ್ಲ ಫ್ರೆಂಡ್ಸು ಎರಡು ಕಾರಲ್ಲಿ ಬಂದಿದ್ದೀವಿ. ಹಾಂ ನೀವು ಸ್ಪಿಟಿಗೆ ಇವತ್ತೆಲ್ಲಿ ಸ್ಟೇ? ಚಿಟ್ಕೂಲ್ ಅಲ್ಲ. ಓ ನೈಸ್ ನಾವು ಈಗಲೇ ರಕ್ಷುಮಲ್ಲಿ. ಹಾಂ ಸೂಪರ್ ಬ್ರೋ, ಆಲ್ ದ ಬೆಸ್ಟ್, ಹ್ಯಾಪಿ ಅಂಡ್ ಸೇಫ್. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ನಮ್ಗೆ ಇಲ್ಲಿ ಸಿಕ್ಕಿದೆ. ನಿಮಗೂ ಕೂಡ ಬಾಯ್. ಸೂಪರ್, ಸಖತ್ ಖುಷಿ ಆಯ್ತು. ಆರಾಮಾಗಿ ಹೋಗಿ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ? ಚಂಡೀಗಢಿಂದನಾ? ಚಂಡೀಗಢ ಟು ಚಂಡೀಗಢ? ಓ ನೈಸ್. ಓಕೆ ನೋಡಬೇಕು. ನಮ್ಮ ಬೆಂಗಳೂರು ಹುಡುಗರು ಸಖತ್ ಖುಷಿ ಆಯಿತು. ನಮ್ಮ ಕರ್ನಾಟಕದವರು ಹೆಂಗೆ ಹೇಳಿ ಖುಷಿ ಆಯಿತು. ಸೊ ಇರಲಿ, ಇವಾಗ ಅದೇ ಊಟ ಗೀಟ ತಿಂದ್ಕೊಂಡು ಹೊರಡೋದು. ನಾನು ಆ್ಯಕ್ಚುಲಿ ವೆಜ್ ಮ್ಯಾಗಿ ಹೇಳಿದ್ದೀನಿ, ಏಕೆಂದರೆ ಬೇರೆ ಏನೂ ತಿನ್ನೋಕೆ ಆಗ್ತಾಯಿಲ್ಲ ಅನ್ಫಾರ್ಚುನೇಟ್ಲಿ. ಸೊ ಅದಕ್ಕೋಸ್ಕರ ಓಕೆ. ಸೊ ನೋಡಿ ಈ ಥರ ಇದೆ ಹೋಟೆಲ್, ಸೂಪರಾಗಿದೆ ಹೋಟ್ಲು. ಇಲ್ಲಿಂದ ವ್ಯೂ ನೋಡಿ. ಓ ಮೈ ಗಾಡ್, ಸಕ್ಕತ್ತಾಗಿದೆ ವ್ಯೂ, ಬ್ಯೂಟಿಫುಲ್. ಹಾಂ, ಸೊ ಹಿಮಾಚಲ್ ಏನೋ ಡಿಶ್ ವಿತ್ ಡ್ರೈ ಫ್ರೂಟ್ಸ್ ಸ್ಟಫಿಂಗು, ಖಾರದ್ದು ಏನೋ ಕೊಟ್ಟಿದ್ದಾರೆ. ಏನೋ ಸಿಡ್ಡು ನಮ್ಮ ಕಡೆ ಹೆಂಗೆ ಇದು ವೆಜ್ಜು ಕಡುಬಿದ್ದಂಗೆ. ಇವರು ಇದು ಮಾಡ್ತಾರೆ, ಸ್ವೀಟು ಮಾಡ್ತಾರೆ ಇದರಲ್ಲಿ. ನೋಡಿ ಈ ಥರ ಇದೆ, ಕಡುಬು ಥರನೇ ಇದೆ, ಚೆನ್ನಾಗಿದೆ ಆ್ಯಕ್ಚುಲಿ, ಸೂಪರ್. ಸೊ ಸ್ನೇಹಿತರೆ, ಊಟ ಎಲ್ಲ ಮಾಡ್ಕೊಂಡು ಇವಾಗ ಹೊರಟಿದ್ದೀವಿ ಕಿನ್ನಾರ್ ಗೇಟ್ ಹತ್ರ. ಸಖತ್ತಾಗಿದೆ ಅದು, ಒಂದು ಡ್ರೋನ್ ಶಾಟ್ಸ್ ತೊಗೊಬೇಕು. ಅದಕ್ಕೋಸ್ಕರ ಟೈಮ್ ಹೋಗ್ತದೆ. ಟೈಮ್ ಅಂದ್ಬಿಟ್ಟು ನೋಡ್ಬೋದು. ಬಾರೋ ಐ ಹಾಂ 5:40 ಆಗಿದೆ. ಸೊ ಕತ್ಲೆ ಆಗೋಗುತ್ತೆ ನಂಗೆ ಗೊತ್ತಿರೋಂಗೆ. ಬಟ್ ಸೂರ್ಯಜ್ ಅವರು ಇನ್ನೂ ಕಾಣಿಸ್ತಾ ಇದ್ದಾರೆ ಅಲ್ಲಿ. ನಾವು ಮೇಲ್ಗಡೆ ಮೌಂಟೇನಲ್ಲಿ ಇರೋದ್ರಿಂದ ಸ್ವಲ್ಪ ಹೈಟಲ್ಲಿ ಇರೋದ್ರಿಂದ ಕಾಣಿಸ್ತಾ ಇದ್ದಾರೆ. ಇಲ್ಲಾಂದರೆ ಆಮೇಲೆ ಡ್ರೋನ್ ಶಾಟ್ಸ್ ಅಂದರೆ ಗೊತ್ತಲ್ಲ, ನಾಯ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಲೆಟ್ಸ್ ಗೋ. ವಾಟರ್ ಫಾಲ್ಸ್ ವಾವ್, ಬ್ಯೂಟಿ, ಸ್ಪೆಷಲ್ ಡೆವಲಪ್ಮೆಂಟ್. ವಾವ್, ಏನು ಬೈದು ನೀರು ಫೋರ್ಸು. ಓಹೋ ಸಖತ್ತಾಗಿ ಬೀಳ್ತಾ ಇದೆ ನೀರು. ಬಾ, ಅಯ್ಯೋ ನೋಡಿ ಏನು ಸಖತ್ತಾಗಿದೆ ಅದು, ಎರಡೂ ಕಲ್ಲು ನಿಲ್ಸಿರೋ ಥರ. ಸೊ ಸ್ನೇಹಿತರೆ, ಇದೇನಿದು ಆ್ಯಕ್ಚುಲಿ ಕಿನ್ನಾರ್ ಗಿಂಟ್ರಾಗಿದ್ದಕ್ಕೆ ಎಂದಕ್ಕೆ ಅಂತ ಗೊತ್ತಿಲ್ಲ. ಸೊ ಸ್ಪೆಷಲ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ, ಡೆವಲಪ್ಮೆಂಟಿಗೋಸ್ಕರ ಫೀ ಬ್ಯಾರಿಯರ್ ಚೌರ ಅಂತ ಹೇಳ್ಬಿಟ್ಟು ನೋಡಿ. 300 ರೂಪಾಯಿ ಕಾರ್ಗೆ, ನಾರ್ಮಲ್ ಕಾರ್ಗೆಲ್ಲ 200 ರೂಪಾಯಿ, ಬೈಕ್ಸ್ಗೆ 100 ರೂಪಾಯಿ ಕೊಡಬೇಕು. ಸೊ ಕ್ರಿಕೆಟ್ ಆಡ್ತಾವ್ರಲ್ಲ ರೋಡಲ್ಲಿ ಜಾಲಿ. ಸೊ ಬೈಕ್ಸ್ಗೆಲ್ಲ 100 ರೂಪಾಯಿ. ಸೊ ಎಂಟ್ರಿ ಕೊಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಹೈಡ್ರೋ ಎಲೆಕ್ಟ್ರಿಕ್ದು ಅಲ್ಲಿ ಮೇಲಿಂದ ಎಷ್ಟು ಫೋರ್ಸಲ್ಲಿ ನೀರು ಬರ್ಬೋದು ಹೇಳಿ. ಇಲ್ಲಿ ಕೆಳಗೆ ಡಮಾನ್ ಅಂತ ಹಿಂಗೆ ಬೀಳುತ್ತೆ, ಫುಲ್ಲು ಪ್ರೆಷರಲ್ಲಿ ನೀರು ಬರುತ್ತೆ. ಸೊ ಕಿನ್ನರ್ ಏನು ಗುಹೆ ಏನಿದೆ ಅದು ಇಲ್ಲಿದೆ. ಇನ್ನೂ ಇದೆಲ್ಲ ಎಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಆ್ಯಕ್ಚುಲಿ ನೋಡಿ ಅಲ್ಲಿದೆ. ಯಾವುದದು ಟಿ ಸಕ್ಕತ್ತಲ್ಲ, ಬ್ಯೂಟಿ. ಸ್ನೇಹಿತರೆ, ಇದು ಹೆಂಗಿದೆ ಅಂತ ಹೇಳ್ಬಿಟ್ಟು ಸ್ಟ್ರೆಚ್ಚು ನೋಡಿ. ಮೇಲೆ ಬೆಟ್ಟ, ಕೆಳಗಡೆ ರೋಡು ನೋಡಿ. ಮೈ ಗಾಡ್, ಡ್ಯಾಮ್ ಮಾಡ್ತವ್ರೆ ನೋಡಿ ಸ್ನೇಹಿತರೆ ಇಲ್ಲಿ. ಅಯ್ಯೋ ನೋ ಅಪ್ಪ, ಇಲ್ಲಿ ಏನು ಡ್ಯಾಮ್ ಮಾಡ್ತಾರ ಗುರು. ಪವರ್ ಜನರೇಟಿಂಗ್ ಅನ್ಸುತ್ತೋ. ಓ ಜಾಮ್ ಆಗಿದೆ. ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ಗಳಂತೂ ಬೇಜಾನಿದೆ ಹಿಮಾಚಲಲ್ಲಿ. ನೀರು ಹೋಗ್ತಾರೋ ಪ್ರೆಷರ್ ಅದೇನೆ, ಎಷ್ಟು ಜೋರಾಗಿ ಸೌಂಡ್ ಬರ್ತಾ ಇದೆ ಬೈ. JSW ಬೈ ಇದನ್ನ ಮೇಂಟೈನ್ ಮಾಡ್ತಾ ಇರೋದು. ಅಂಗ್ಲಾ, ರೆಕ್ಚೋಪೆ, ಕಲ್ಪ, ಚಿಟ್ಕುಲ್ ಅಲ್ಲಿ ಅಚ್ಚಾ ಅಲ್ಲ. ಫುಲ್ ಹೈಡ್ರೋ ಎಲೆಕ್ಟ್ರಿಕ್ ಅಪ್ಪ. ಇಲ್ಲಿ ಒಳ್ಳೆ ಯೂಸ್ ಮಾಡ್ಕೋತಾ ಇದ್ದಾರೆ ನೀರ್ನ. ಏನ್ ಪ್ರೆಷರಲ್ಲಿ ಬರ್ತೈತೆ ನೋಡು. ಮಳೆಗಾಲದಲ್ಲಿ ಹೆಂಗ್ ಬರುತ್ತೆ ಹಂಗೆ ಬರುತ್ತೆ. ಮಳೆಗಾಲದಲ್ಲಿ ಏನು ಜೋರಾಗಿ ಬಿಡ್ತಾರ ಹೈಡ್ರೋ ಎಲೆಕ್ಟ್ರಿಕ್ಗೆ? ಏನೇನು 300 M2 ಇದು ಬೈ, ಇದು ಎಲೆಕ್ಟ್ರಿಕ್ ಪವರ್ದು. ಇಲ್ಲಿ ಹೋಗಂಗಿಲ್ಲ ನಾವು. ಇದೇನೋ ಹೈಡ್ರೋ ಎಲೆಕ್ಟ್ರಿಕ್ದೇನೋ ಇದು, ಹೈಡ್ರೋ ಎಲೆಕ್ಟ್ರಿಕ್ ಲಿಮಿಟೆಡ್. ಓಕೆ, ಸಾಂಗ್ಲಾ ಎಂಟ್ರ್ ಆಗ್ತಾ ಇದ್ದೀವಿ ನೋಡಿ. ದ್ವಾರ, ಮಹಾದ್ವಾರ. ಲೆಟ್ಸ್ ಗೋ. ಸಾಂಗ್ಲಾ 18 ಬೈ ಹೈಡ್ರೋ ಪವರ್ ಎಲೆಕ್ಟ್ರಿಕ್ ಜನರೇಷನ್ ಪ್ಲಾಂಟು. ಏನು ಹೇಳಿ, ಇಲ್ಲೂ ಇಲ್ಲಿ ಹಿಂಗೆ ಹೋಗ್ಬೇಕು ನಾವು ಇವಾಗ. ಸಾಂಗ್ಲಾ ಲಾರಿ. ಒಬ್ಬೊಬ್ಬ ಎಷ್ಟು ಹೈಡ್ರೋ ಪವರ್ ಸ್ಟೇಷನ್ಗಳಿದೆ ಅಂದರೆ ಇಲ್ಲಿ ಹಿಮಾಚಲ ಬೇಜಾನಿದೆ ಗುರು. ಏನು ಉಸ್ಕು? ಏನಲ್ಲೋ ನೀನು ಉಸ್ಕು. ನಿಮ್ಮೂರವನು ನಾನು.
ನಾನು ಉಸ್ಕುನ ಐ ನಾನು ಉಸ್ಕು ಏನು ಉಸ್ಕುನ ಅಯ್ಯೋ ರಾಮ. ವೆಲ್ಕಮ್ ಟು ತುಪ್ಕ ವ್ಯಾಲಿ. ಓಕೆ ಲೆಟ್ಸ್ ಗೋ. ನಾವಿವಾಗ ನಿಯರ್ ಬೈ ಟು ರಚ್ಚುಮ್. ಇನ್ನು 4 ಕಿಲೋಮೀಟರ್ ಇದೆ, 4.2 ಕಿಲೋಮೀಟರ್ಸ್ ಇದೆ. ಬಟ್ 14 ಮಿನಿಟ್ಸ್ ತೋರಿಸ್ತದೆ. ಯಾಕೆಂತಂದರೆ ರೋಡು ಆ ಥರ ಇದೆ. ಸೊ ಇವಾಗ ಸ್ವಲ್ಪ ಓಕೆ ರೋಡು. ಬಟ್ ಏನಪ್ಪ ಸೀನ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ 4.1 ಕಿಲೋಮೀಟ್ರ್. ಓಕೆನಾ. ಇಲ್ಲಿ ಡೀಸೆಲ್ದು ಎಕಾನಮಿ ಎಷ್ಟಿದೆ ಕಾಣಿಸ್ತಾನೆ ಇಲ್ಲ ನೋಡಿ. ಅಯ್ಯೋ ಹೊಟ್ಟೆ ಹೋಯ್ತು ನನ್ನ ಮಗಂದು. ಎಷ್ಟಿದೆ ಗೊತ್ತಾ, ತೋರಿಸ್ತೀನಿ ನಿಮಗೆ ಸರ್ಪ್ರೈಸ್ ಆಗಿ. ಈ ಥರ ಒಂದು ಟ್ವಿಸ್ಟ್ ಇರುತ್ತೆ ಅಂತ ಗೊತ್ತಿರಲಿಲ್ಲ, ಬಂತಾ ನೋಡಿ. 4 ಕಿಲೋಮೀಟ್ರಾ ಅದರಲ್ಲಿ ಇಲ್ಲಿ ನೋಡಿ ಎಷ್ಟಿದೆ ಕಾಣಿಸ್ತಿದ್ಯಾ? ಅಯ್ಯೋ ಅಲ್ಲಾಡ್ತದಲ್ಲ ಗುರು ಇದು. 11 ಕಿಲೋಮೀಟರ್ ಎಕಾನಮಿ ತೋರಿಸ್ತಾ ಇದೆ ಬೈ. ಏನ್ ಮಾಡೋದು, ಸ್ವಲ್ಪ ದೂರದಿಂದ ನಿಧಾನಕ್ಕೆ ಬರ್ತಾ ಇದೀವಿ. ಅಯ್ಯೋ ನೋಡಿ 11 ಕಿಲೋಮೀಟ್ರು. ಏನು ಮಾಡೋದು ಅಂತ ಗೊತ್ತಾಗ್ತಾರೆ. ಇಲ್ಲಿ ನೋಡಿದ್ರೆ ಇನ್ನೂ 4 ಕಿಲೋಮೀಟ್ರ್ ಇದೆ ಡಿಸ್ಟೆನ್ಸು. ಅಲ್ಲಿ ನೋಡಿದ್ರೆ 11 ಎಕಾನಮಿ. ಏನು ಮಾಡೋದು ಅದು ದೇವ್ರಿಗೆ ಗೊತ್ತು. ಇದು ಬೇರೆ ಅಲ್ಲಾಡಿ ನೋಡಿ 11 ಕಿಲೋಮೀಟರ್ಸ್ ನೋಡಿ 11 ಕಿಲೋಮೀಟರ್ಸ್ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ ಇಷ್ಟೇಗೆ. ಬಟ್ ನಾಳೆದೇ ಇರೋದು ದೊಡ್ಡ ಕ್ವಶನ್ನು. ಪೆಟ್ರೋಲ್ ಬಂಕ್ ಕ್ಲೋಸ್ ಆಗ್ಬಿಟ್ಟಿದೆ. ಲಾಸ್ಟ್ ಪೆಟ್ರೋಲ್ ಬಂಕ್ ಇತ್ತು, ಅದೂ ಸಾಂಗ್ಲಾಲಿ ಅದು ಕ್ಲೋಸ್ ಆಗೋಗಿತ್ತು. ನಾವು ಬರೋಷ್ಟೊತ್ತಿಗೆ ಸ್ವಲ್ಪ ಸ್ನೋ ಇದೆ ರೋಡ್ ಸೈಡಲ್ಲೇ. ಸ್ನೋ ಎಲ್ಲ ಇದೆ. ಬಟ್ ಅದೇ ಈ ಥರ ಸೀನು ಇವಾಗ ಏನು ಅಂತ ಗೊತ್ತಿಲ್ಲ. ನಾಳೆ ಏನು ಮಾಡೋದು ಅಂತ. ಇಲ್ಲಿಂದ ಚಿಟ್ಕುಲು 13 ಕಿಲೋಮೀಟರ್ಸ್ ಇದೆ ನಮ್ಮ ಪ್ಲೇಸಿಂದ, ರಚ್ಚುಮಿಂದ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಓಕೆ ನೋಡೋಣ. ಸ್ಟೇಗೆ ಹೋಗ್ಬಿಟ್ಟು ಅಲ್ಲೇನಾದರೂ ಅವ್ರ ಹತ್ರ ಹೆಲ್ಪ್ ಕೇಳಬೇಕು. ಏನಂತಂದರೆ ಇಲ್ಲಿಂದ 14 ಕಿಲೋಮೀಟ್ರ್ ಹೋಗೋದಕ್ಕೆ 1 ಅವರ್ ಬೇಕು. ಅದೇ ಪ್ರಾಬ್ಲಮ್ಮು. ಹೋಗಿ ಬರೋದಕ್ಕೆ 2 ಅವರ್ಸ್ ಆಗಿಬಿಡುತ್ತೆ. ಪ್ಲಸ್ ನಾವು ತಿರ್ಗಾ ನಾಳೆ ಹೊರಡಬೇಕು. ಏನೋ ಎಲ್ಲ ಈ ಥರ ಆಗಿದೆ ಸೀನು. ನೋಡೋಣ ಏನಾಗುತ್ತೆ ಅಂತ. ಏನಾದರೂ ಸ್ಟೇ ಅವ್ರು ಏನಾದರೂ ಹೆಲ್ಪ್ ಮಾಡಿದ್ರೆ ಜೆರಿ ಕ್ಯಾನ್ ಇದೆ, ಹಿಂಗೂ ಅದನ್ನು ಕೊಟ್ಟು ಕಳಿಸ್ಬಿಟ್ಟು ಫ್ಯೂಯಲ್ ತೊಗೊಂಬನ್ನಿ ಬೇಗನೆ ಅಂತ ಯಾರ ಕೈಲಾದರೂ ಅಂತ ಹೇಳಿ ಇದು ಮಾಡಬೇಕು. ಇಲ್ಲ ಅಂತಂದರೆ ನಮ್ದು ಇನ್ನೊಂದು ಐಲೆಕ್ಸಲ್ಲೇ ಹೋಗಿ ತರಬೇಕಷ್ಟೇ. ನಾವು ಬಂದು ರೀಚ್ ಆಗಿದ್ದೀವಿ ಈಗ ರಚ್ಚುಮ್ನ ನಮ್ಮ ಸ್ಟೇಗೆ. ಸೊ ನೋಡ್ಬೋದು. ಸೊ ಗಾಡೀಲಿ ಡೀಸೆಲ್ಲೇ ಇಲ್ಲ. ಎಷ್ಟು ಬೈ ರೇಂಜ್ ತೋರಿಸಿ, ಲಾಸ್ಟ್ ರೇಂಜೇ ಇಲ್ಲ ಸ್ನೇಹಿತರೆ. 4ಕ್ಕೆ ಬಂದ್ಬಿಟ್ಟಿದೆಯಲ್ಲೋ. ಓ ಮೈ ಗಾಡ್, ರೇಂಜೇ ಇಲ್ಲ. ಲಾಸ್ಟು ಒಂದು 4 ಇದೆ ಅಷ್ಟೇ. ಅಯ್ಯೋ ಬಂತು ಎಕಾನಮಿ ನೋಡಿ. 4 ಕಿಲೋಮೀಟ್ರ್ ರೇಂಜ್ ಅಷ್ಟೇ. ಕರೆಕ್ಟಾಗಿ ನೆಕ್ ಟು ನೆಕ್ ಬಂದಿದ್ದೀವಿ, ಸ್ಟೇ ಆಗಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಓ ತಿನ್ಕೊಂಬಿಡೋ ಐ ಬೇಡ ಸುಮ್ಮನೆ ಚಳಿ ಬೈ. 4 ಕಿಲೋಮೀಟ್ರ್ ಬೈ, 4ಕ್ಕೆ ಬಂದು ನಿಂತಿದೆ ಇವಾಗ. ಏನು ಹೇಳಿ. ಸೊ ಓಕೆ ಸ್ನೇಹಿತರೆ, ವಾವ್. ಇದು ಏನಂತಂದರೆ ಫುಲ್ ಲಕ್ಸುರಿ ಏನಿಲ್ಲ ಸ್ನೇಹಿತರೆ. ಇದು ಹಳ್ಳಿ ಆಗಿರೋದ್ರಿಂದ ಟೇಬಲ್ ಎಲ್ಲ ಸಖತ್ತಾಗಿದೆ. ಸೊ ಬಿಸಿಯಾಗಿ ಹಾಕಿದ್ದಾರೆ. ವಾವ್ ಬ್ಯೂಟಿ. ಹೀಟೆಡ್ ಬ್ಲ್ಯಾಂಕೆಟ್ಸ್ ಇದೆಯಾ? ವಾವ್ ಸೂಪರು, ಸಖತ್ತಾಗಿದೆ. ಹೌದಾ, ವಾಶ್ರೂಮಲ್ಲಿ ನೀರಿಲ್ವಾ? ಏನು ಕಾಫಿ ಟೀ ಕೊಟ್ರಾ? ಓಕೆ ಡನ್. ಓಕೆ ಸ್ನೇಹಿತರೆ, ರೀಚ್ ಆದ್ವಿ. ರೂಮ್ಸ್ ಆಮೇಲೆ ತೋರಿಸ್ತೀನಿ. ನೋಡ ಏನೇನು ಕೊಡ್ತಾ ತಿನ್ನಕ್ಕಿಲ್ಲ. ಓಕೆ ಹಾಂ. ಸೊ ಬಂದಿದ ತಕ್ಷಣ ಬಿಸಿ ಟೀ ರೆಡಿ ನೋಡಿ. ಬ್ಲ್ಯಾಕ್ ಟೀ ಅಲ್ಲ ಇದು ಗ್ರೀನ್ ಟೀನೂ ಅಲ್ಲ, ಇದು ಆರೆಂಜ್. ಇದು ಓಕೆ ನೋಡಿ, ಇವರೇ ನಮ್ಮ ಮೋಸ್ಟ್ ಆಲ್ ಇನ್ ಒನ್ ಟೀ ಇದು.